ವಚನವನ್ನು ನೋಡ್ತಾ ಬಂದೆವು. ವಚನದ ಜೊತೆಗೆ ಜಗತ್ತಿನ ತುಂಬೆಲ್ಲ ಸಂಚಾರ ಮಾಡುತ್ತಾ ಭಕ್ತರನ್ನು ಉದ್ಧಾರ ಮಾಡ್ತಾ ಹೋಗ್ತಾರೆ. ಗುರುವಿನ ಶೋಧನೆಯನ್ನು ಕೂಡ ಮಾಡ್ತಾರೆ. ಜೀವನದಲ್ಲಿ ಎಲ್ಲವನ್ನ ಸಾಧಿಸಬಹುದು, ತಾನು ಯಾರು ಅಂತ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನೆಲ್ಲ ಸಾಧಿಸ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಮನುಷ್ಯರಾಗ್ಬೋದು. ಆದರೆ ಯಾರು ಅಂತ ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಅಂತ ತಿಳ್ಕೊಳ್ಬೇಕಾಗಿತ್ತಂದ್ರೆ ಗುರು ಅನ್ನುವಂಥ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ನಾವು ಶರಣಾಗತರಾಗಬೇಕು. ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವ ಆ ಕೆಂಡ ನುಂಗಿದಂತೆ. ಹಾಗೆ ಗುರುಚರಣವೆಂಬ ಅಗ್ನಿಯ ಮೇಲೆ ತನುವೆಂಬ ತೃಣವನ್ನು ತಂದು ಇರಿಸಿದಡೆ ಆತನ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ. ಗುರು ಅಂದ್ರೆ ಅದು ಸಾಮಾನ್ಯ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ, ಅಧ್ಯಾತ್ಮದ ಶಕ್ತಿ, ಆತ್ಮದ ಶಕ್ತಿ, ದೈವ ಶಕ್ತಿ. ಅಂಥ ಶಕ್ತಿಯನ್ನ ಅನೇಕರು ಹುಡುಕಿದ್ದಾರೆ. ಗುರುವನ್ನ ನೀರನ್ನು ಸೋಸಿ ಕುಡಿಬೇಕಂತ, ಗುರುಗಳನ್ನು ಏನು ಮಾಡ್ಬೇಕಂದ್ರೆ ಶೋಧಿಸಿ ಸ್ವೀಕರಿಸ್ಬೇಕಂತ. ಬಹಳಷ್ಟು ಜನ ಗುರುಗಳಿದ್ದಾರೆ. ಅನೇಕ ಜನ ಗುರುಗಳಲ್ಲಿ ನಾವು ಶೋಧನೆ ಮಾಡಿ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಂತೆ. ನೀರಂಗ ನಾವು ಕಾಸಿ ಸೋಸಿ ಕುಡಿತೇವೆ. ನಮ್ಮ ಆರೋಗ್ಯ ದೃಷ್ಟಿಯಿಂದ ಅಧ್ಯಾತ್ಮದ ಆರೋಗ್ಯ ಒಳ್ಳೆಯದಾಗಬೇಕು, ಚೆನ್ನಾಗಿ ಆಗಬೇಕು ಅಂತಂದರೆ ಶೋಧಿಸಿ ಗುರುವಿನ ಮಾಡ್ಕೊಳ್ಬೇಕಂತ. ಎಲ್ಲರೂ ಗುರುಗಳನ್ನು ಮಾಡ್ಕೊಂಡಿದ್ದಾರೆ, ನಾನು ಗುರುಗಳ ಮಾಡ್ಕೊಳ್ಬೇಕು ಅಂತ ವಿಚಾರ ಮಾಡಿದರೆ ಯಾವ್ಯಾವ ರೀತಿಯಾಗಿ ಗುರುಗಳು ಇರ್ತಾರೆ ಗೊತ್ತಿಲ್ಲ. ಗುರವ ಬಹವ ಸಂತಿ ಶಿಷ್ಯ ವಿತ್ತಾಪಹಾರಕ ನತು ಚಿತ್ತಾಪಹಾರಕ. ಬಹಳಷ್ಟು ಜನ ಗುರುಗಳಿದ್ದಾರೆ. ಆದರೆ ಅಂಥ ಗುರುಗಳು ಏನು ಮಾಡ್ತಾರೆ, ಶಿಷ್ಯರಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ದಕ್ಷಿಣ ರೂಪದಲ್ಲಿ ಪಡಲಿಕ್ಕೆ ಬರ್ತಾರೆ. ಆದರೆ ನಮ್ಮಲ್ಲಿ ಕಲ್ಮಶವಾಗಿರ್ತಕ್ಕಂಥ ಚಿತ್ತ ಅದಲ್ಲ, ಮನಸ್ಸದಲ್ಲ, ದೇಹ ಇದೆಯಲ್ಲ, ಬುದ್ಧಿ ಇದೆಯಲ್ಲ, ಅದನ್ನು ಪರಿಹಾರ ಮಾಡಕ್ಕೆ ಬರುವುದಿಲ್ಲ. ಹಾಗಿಲ್ಲಿ ಗುರುವಿನ ಶೋಧನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಮ್ಮ ಪ್ರಭು ದೇಶ ಸಂಚಾರ. ಎಲ್ಲಿ ಹಾನ ಪರಮಾತ್ಮ, ಎಲ್ಲಿ ಹಾನ. ಹಾಗೆ ಅಂತ ಪರಮಾತ್ಮನ ಸ್ವರೂಪದಲ್ಲಿರ್ತಕ್ಕಂಥ ಗುರುನಾಥನ ಹುಡುಕಲಿಕ್ಕೆ ತನ್ನ ದೇಹದ ಒಡಲ, ದೇಹ ಎನ್ನುವ ವಾಯುವ ಕೂಡುವ ಮುನ್ನ, ಕಾಯಗುಣವಳೆದು ವಾಯುವ ಕೂಡುವ ಮುನ್ನ ತನ್ನ ದೇಹ ತಾನು ಯಾರು ಅಂತ ತಿಳ್ಕೊಳ್ಬೇಕಾಗಿದೆ. ಇವತ್ತು ಗುರು ವಚನದಿಂದ ಅಧಿಕ ಸುದೆ ಉಂಟೆ, ರಾಗದೆಂಬೇರಿನ್ನು ಭವಬೀಜವುಂಟೆ. ಅದಕ್ಕೆ ಗುರುವಿನ ವಚನಕ್ಕಿಂತಲೂ ಈ ಜಗತ್ತಿನಲ್ಲಿ ಸುದೆ ಅನ್ನೋದಿಲ್ಲ, ಅಮೃತ. ಅಮೃತ ಅಂದ್ರೆ ಗುರುವಿನ ವಚನವೇ ಅಮೃತ. ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಸಕಲ ವೇದ ಆಗಮಗಳು ಅಂತ ನಿಜಗೊಂಡು ಹೇಳ್ತಾ ಬರ್ತಾರೆ. ಅಂಥ ಗುರುವಿನ ಶೋಧನೆ, ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಆಗಿರಬೇಕು ಅಂತ ನೋಡ್ತೇವೆ. ಶ್ರೋತ್ರಿಯನಿರಬೇಕು, ಬ್ರಹ್ಮನಿಷ್ಠನಾಗಿರಬೇಕು. ಕೆಲವರು ಬರೇ ಹೇಳುವುದನ್ನ ಮಾಡಿದ್ದಾರೆ. ನಮ್ಮಂಥವ್ರು ಇರ್ತಾರಲ್ಲ, ನಾವು ಬರೀ ಹೇಳ್ತಾನೆ ಹೋಗ್ತೇವೆ, ಆಚರಣೆ ಇಲ್ಲವೇ ಇಲ್ಲ. ಹೇಳಕ್ಕೆ ಬಹಳ ಮಂದಿಗೆ ಬರ್ತದ, ನಡೆಯಕ್ಕೆ ಭಾಳ ಕಷ್ಟ. ಸಮಾಜದಲ್ಲಿ, ಸಮಾಜ ಇರಲಿ, ಯಾವುದೇ ಕ್ಷೇತ್ರದ ಸಮಾಜದಲ್ಲಿ ಯಾವುದೇ ಕ್ಷೇತ್ರ ಇರಲಿ, ಅಧ್ಯಾತ್ಮ ಕ್ಷೇತ್ರ ಇರಲಿ, ಆದರೆ ಹೇಳೋ ಮಂದಿ ಭಾಳ, ನಡೆಯುವ ಮಂದಿ ಎಲ್ಲೋ ಕಡಿಮೆ. ಲಕ್ಷಕ್ಕೊಬ್ಬ ಶರಣ, ಸಾವಿರಕ್ಕೊಬ್ಬ ಭಕ್ತ. ನಾವೆಲ್ಲ ಇಷ್ಟು ಜನ ಇದ್ದೇವೆ ಅಂತಂದ್ರೆ ಇಷ್ಟು ಜನರು ಒಂದೇ ಭಾವ, ಒಂದೇ ಭಕ್ತಿ ಐತೆ ಅಂತ ಅನ್ಕೊಂತೇವೆ. ಇಲ್ಲ, ಯಾರ್ಯಾರ ಮನಸ್ಸಲ್ಲಿ ಯಾವ್ಯಾವ ಭಾವನೆ, ಯಾವ್ಯಾವ ಥರದ ಭಕ್ತಿ ಐತೆ ಅಂತ ಗೊತ್ತಿಲ್ಲ. ಎಲ್ಲರ ಭಕ್ತಿ ಒಂದೇ ಥರ ಆಗಿದ್ರೆ ನಾವು ಇಲ್ಲಿ ಇರ್ತಿದ್ದೇವೆ. ನಾವು ದೇಶ ಸಂಚಾರ ಮಾಡುತ್ತಾ ಭಕ್ತರನ್ನು ಯಾರು ಇಚ್ಛೆ ಇಟ್ಕೊಂಡು ತಾನು ಉದ್ಧಾರ ಆಗಬೇಕು ಅಂತ ಬಂದಿದ್ದಾರೋ ಅವ್ರಿಗೆ ಉದ್ಧಾರ ಮಾಡ್ತಾ ಹೋಗ್ತಿದ್ದೇವೆ.
ಅನೇಕ ಜನರು ನಮ್ಮಲ್ಲಿ ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳಾಗಿ ಹೋಗಿದ್ದಾರೆ. ಒಂದೇ ಕಡೆ ಕೂತಿಲ್ಲ ಅವರು. ಯಾಕಂದರೆ ಸಾಧುಗಳು, ಸನ್ಯಾಸಿಗಳು, ಸ್ವಾಮಿಗಳು ಏನು ಮಾಡಬೇಕು? ಸಂಚಾರ ಮಾಡ್ತಾ ಇರಬೇಕಂತೆ. ನೀರು ಹರಿತಾ ಇರಬೇಕು. ಸನ್ಯಾಸಿಗಳು, ಮಹಾತ್ಮರು ತಿರುಗ್ತಾ ಇರಬೇಕಂತೆ. ನೀರು ಹರಿತಾ ಇರಬೇಕಂತೆ. ನೀರು ಹರಿತಾ ಇದ್ದರೆ ಸ್ವಚ್ಛ ಇರ್ತದೆ. ಸನ್ಯಾಸಿಗಳು ತಿರುಗಾಡ್ತಾ ಇದ್ದರೆ ದೇಶ ಉದ್ಧಾರ ಆಗ್ತದೆ, ಸಮಾಜ ಉದ್ಧಾರ ಆಗ್ತದೆ. ಅದಕ್ಕೆ ನಮಗೆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಚರ ಜಂಗಮ, ಸ್ಥಿರ ಜಂಗಮ, ಸ್ವಯ ಜಂಗಮ ಅಂತಿದೆ. ಚಿರ ಚರ ಪಟ್ಟಾಧಿಕಾರ ಅಂತಂತಾರೆ, ನಿರಂಜನ ಪಟ್ಟಾಧಿಕಾರ ಅಂತಾರೆ, ಗುರು ಪಟ್ಟಾಧಿಕಾರ ಅಂತಾರೆ. ಒಂದೊಂದು ರೀತಿಯ ಒಂದೊಂದು ಸಂಪ್ರದಾಯ. ಚರ ಪಟ್ಟಾಧಿಕಾರ, ಚರ ಮತ್ತು ಸ್ಥಿರ ಪಟ್ಟಾಧಿಕಾರ ಮಹೋತ್ಸವ ಅಂತಂದರೆ ಒಂದು ಕಡೆ ನಿರಂಜನ ಪಟ್ಟಾಭಿಷೇಕ ಅಂತಾರೆ, ಒಂದು ಕಡೆ ಗುರು ಪಟ್ಟಾಭಿಷೇಕ. ಗುರು ಪಟ್ಟಾಭಿಷೇಕ ಅಂದ್ರೆ ಪಟ್ಟದೇವರ ಮಠಗಳದಾವಲ್ಲ, ಗುರು ಪಟ್ಟಾಧಿಕಾರ ಮಹೋತ್ಸವ. ವಿರಕ್ತ ಮಠಗಳಿದ್ದರೆ ಅದು ನಿರಂಜನ ಪಟ್ಟಾಧಿಕಾರ. ಸುಮ್ಮನೆ ಯಾವ ಸಂಪ್ರದಾಯ ಇಲ್ಲದೆ ಎಲ್ಲವರನ್ನು ತೆಗೆದುಕೊಂಡು ಹೋಗುವಂಥ ಮಠ ಮಾನ್ಯಗಳಿದ್ದರೆ ಅದು ವಿರಕ್ತಕ್ಕೆ ಸಂಬಂಧಪಡ್ತದೆ. ಅವರಿಗೆ ಚಿರ ಚರ ಅಂದರೆ ತಿರುಗಾಡತನ ಇರಬೇಕು, ಒಂದು ಕಡೆ ಇದ್ದೂ ಇರಬೇಕು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಹೀಗೆಲ್ಲ ಸಂಚಾರ ಮಾಡಿ ದೇಶವನ್ನು, ಸಮಾಜವನ್ನು ಸುಧಾರಿಸುವಂಥ ಕೆಲಸವನ್ನು ಸ್ವಾಮಿ ಅಂದರೆ ಒಬ್ಬ ಮ್ಯಾಲೆ ಕೂತ್ಕೊಂಡು ಒಬ್ಬ ಜಗದ್ಗುರು ಅಲ್ಲ, ಧರ್ಮಬೋಧಕ ಅಲ್ಲ, ಅವನೊಬ್ಬ ಸಮಾಜದಲ್ಲಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ಸೇವಕ ಅಂತ ಹಾನಗಲ್ ಶಿವಕುಮಾರ ಸ್ವಾಮಿಗಳು, ಗುರುಕುಮಾರ ಸ್ವಾಮಿಗಳು ಹೇಳ್ತಾರೆ. ಸ್ವಾಮಿ ಅಂತಂದರೆ ಇನ್ನು ಪಂಚಾಯತಿಗೆ ಅಧ್ಯಕ್ಷ ಅಂತ ಆಯ್ಕೆ ಮಾಡ್ತೇವೆ. ಆ ಪಂಚಾಯತಿ ಅಧ್ಯಕ್ಷ ಅಲ್ಲವ, ಊರಿನ ಒಬ್ಬ ಪ್ರಮುಖ ಅಷ್ಟೇ. ಈಗೊಬ್ಬ ಗುರುಗಳಾದೇವತ್ತಂದರೆ ನಾವು ಒಬ್ಬ ಸಮಾಜದ ಒಬ್ಬ ನಿಷ್ಠಾವಂತ ಸೇವಕ ಅಂತ ಅರ್ಥ ಆಗ್ತದೆ. ಹಾಗೆ ನಿಷ್ಠಾವಂತ ಸೇವಕನಾಗಿ ಅಲ್ಲಮ ಪ್ರಭು ಗುರುವಿನ ಶೋಧನೆಯನ್ನು ಮಾಡುತ್ತಾ ಬರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಕಳ್ಕೋಳ ಮಡಿಯೊಳಪ್ಪನವರು ಕೂಡ ಗುರುವಿನ ಶೋಧನೆ ಮಾಡಿದರು. ಚಿಕ್ಕವನಿದ್ದಾಗ ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು ಬೇರೆ, ಕಲಿಕೇರಿ ಮಳ್ಳಾರದ್ದರು. ಶರಣಬಸಪ್ಪ ಅವ್ರಿಗೆ ದೀಕ್ಷೆ ಕೊಡಿಸ್ತಾನೆ. ಯಾಕಂದರೆ ಇವತ್ತು ನಮ್ಮ ಸಮಾಜ ಹೆಂಗಂದರೆ, ತಾಯಿ ಒಂದು, ತಂದೆ ಒಂದು ಇದ್ದರೆ ನಮ್ಮನ್ನು ಸಮಾಜದಿಂದ ದೂರಿಡ್ತಾರೆ. ಕಡ್ಕೋಳ ಮಡಿಯೊಳಪ್ಪ ತಂದೆ ಒಂದು, ತಾಯಿ ಒಂದು. ಸರ್ವಜ್ಞ ತಾಯಿ ಒಂದು, ತಂದೆ ಒಂದು. ಆದರೆ ಅವರೆಲ್ಲ ದೊಡ್ಡ ಇಡೀ ಈ ಇತಿಹಾಸದಲ್ಲಿಯ ದೊಡ್ಡ ಪುರುಷರಾಗಿ ಹೆಸರನ್ನು ಗಳಿಸಿದ್ದಾರೆ. ಆದರೆ ನಾವುಗಳು ತಂದೆ ಒಂದೇ, ತಾಯಿ ಒಂದೇ ಇದ್ರೂ ಕೂಡ ಹೆಸರು ಗಳಿಸ್ತಾ ಇಲ್ಲ. ಕಡ್ಕೋಳ ಮಡಿಯೊಳಪ್ಪವರು ಎಂಥ ವಿಚಾರವನ್ನು ಹೇಳಿದ್ದಾರೆ. ದೀಕ್ಷಾ ಗುರುಗಳು ಕಲಿಕೇರಿಯ ಮಳ್ಳಾರಾಧ್ಯರಾದರೆ ಮೋಕ್ಷ ಗುರುಗಳು ಮಹಾಂತ ಶಿವಯೋಗಿಗಳಾಗ್ತಾರೆ. ಹಾಗೆ ಅಲ್ಲಮ ಪ್ರಭುಗಳಿಗೆ ಚಿಕ್ಕ ವಯಸ್ಸಿನಿದ್ದಾಗ ಶಿಕ್ಷೆ ಕೊಡುವಂಥವ್ರು ಬೇರೆ ಇದ್ದಾರೆ. ಆದರೆ ಜ್ಞಾನದ ದೀಕ್ಷೆ, ಜ್ಞಾನದ ಹಸಿವನ್ನು ಹಿಂಗಿಸಬೇಕಾಗಿತ್ತಂದರೆ ಅಂಥ ಜ್ಞಾನ ಗುರುವಿನ ಹತ್ತಿರ ಬರ್ತಾರೆ. ಸಿದ್ಧಾರೂಢರು ಮನೆಯಲ್ಲಿದ್ದಾಗೆ ಬೇರೆ ಇತ್ತು, ದೀಕ್ಷಾ ಗುರುಗಳು ಬೇರೆ. ಆದರೆ ಯಾವಾಗ ಜ್ಞಾನ ಗುರುಗಳು ತಂದರೆ ಗಜದಂಡ ಸ್ವಾಮಿಗಳಾಗ್ತಾರೆ. ರಾಮಕೃಷ್ಣ ಪರಮಹಂಸರಿಗೆ, ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಜ್ಞಾನದ ಗುರುಗಳು. ಹೀಗೆ ಅನೇಕ ರೀತಿಯ ಗುರು ಶಿಷ್ಯ ಪರಂಪರೆಯನ್ನು ನೋಡ್ಕೊಂಡು ಹೋಗ್ತೀವಿ. ಆದರೆ ದೀಕ್ಷೆಯನ್ನು, ಜ್ಞಾನ ದೀಕ್ಷೆಯನ್ನು ಪಡೀಲಿಕ್ಕೆ ಹುಡುಕ್ತಾ ಬಂದಾಗ ಒಂದು ಕಡೆ ಒಬ್ಬ ಗುರುವರ್ಯರು ಸಿಗ್ತಾರೆ. ಎಂಥ ಗುರುವರ್ಯರು ಅಂತಂದರೆ 300 ವರ್ಷ ಬದುಕಿದಂಥವ್ರು. ಎಷ್ಟು ವರ್ಷ? 300 ವರ್ಷ. 300 ವರ್ಷ ತಪಸ್ಸು ಮಾಡಿ, ಒಂದು ದಿವಸ ಅಲ್ಲ ತಪಸ್ಸು, 2 ದಿವಸ ಅಲ್ಲ, ನಾವು 1 ಗಂಟೆ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ನಮಗೆಲ್ಲ. ನೀವು ಬಂದ್ರಿ ಅಂತ ಮಳೆ ನಿಂತು ಹೋಯ್ತು, ಅಲ್ಲೇ ಕೂತ್ಕೊಂಡ್ರೆ ನೋಡ್ತಿದ್ದೀವಿ. ಅದ ತೆಗೆಸ್ಕೋಬೇಕಂತೀರಿ, ಎಲ್ಲಿ ತೆಗೆಸ್ಕೊಂಡ್ರಿ? ಓಡೇ ಬಂದಿರಲ್ಲ ನೀವು. ತಪಸ್ಸು ಮಾಡಿ, ಹಿಂದಿನ ಕಾಲದಲ್ಲಿ ತಪಸ್ಸು ಬೆಂಕಿಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ದಾರೆ, ನೀರಲ್ಲಿ ಕೂತು ತಪಸ್ಸು ಮಾಡಿದ್ದಾರೆ. ಪಂಚಾಗ್ನಿ ಅಂತಾರೆ, ಸುತ್ತೆಲ್ಲ ಅಗ್ನಿ ಇಟ್ಕೊಂಡು ಎಲೆ ತಿಂದು ತಪಸ್ಸು ಮಾಡಿದ್ದಾರೆ, ಎಲೆ ಬಿಟ್ಟು ತಪಸ್ಸು ಮಾಡಿದ್ದಾರೆ, ಗೆಡ್ಡೆ ಗೆಣಸು ತಿಂದು ತಪಸ್ಸು ಮಾಡಿದ್ದಾರೆ, ಯಾವುದೂ ಇಲ್ಲದೆ ತಪಸ್ಸು ಮಾಡಿದ್ದಾರೆ 100 ವರ್ಷ. ಹಿಮಾಲಯ ಪರ್ವತದಲ್ಲಿ 1000 ವರ್ಷ ಬದುಕಿದಂಥವ್ರು ಇದ್ದಾರೆ. ಯೋಗ ಸಾಧನೆಯ ಮೂಲಕ
ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳನ್ನು ಅರಿತುಕೊಂಡು ಪತಂಜಲಿ ಮಹರ್ಷಿಗಳು ಹೇಳಿದ ಹಾಗೆ ಮನಸ್ಸನ್ನು ನಿಗ್ರಹ ಮಾಡಿ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿ ಕೂತ್ಕೊಳ್ರಿ, ಹಸಿವೆ ಆಗೋದಿಲ್ಲ. ನಾವು ಆಗಾಗ ಮಾಡ್ತೇವೆ, ಆದರೆ ಯಾರು ಉಪವಾಸ ಇರ್ತಾರಲ್ಲ, ಯಾರು ನಿರ್ಧಾರ ಇರ್ತಾರಲ್ಲ, ಅವ್ರು ಯಾವತ್ತು ಹಸುವಿನ ಆಗಂಗಿಲ್ಲ. ಯಾಕಂದರೆ ಅವ್ರ ಭಾವನೆ ಉಪವಾಸ ಇದ್ದೇನನ್ನುವಂಥ ಭಾವನೆ ಇರೋದ್ರಿಂದ ಆ ಇಂದ್ರಿಯಗಳಿಗೆ ಕೊಡುವಂಥ ಆಹಾರವನ್ನು ನಿಲ್ಲಿಸಿದಾಗ ಮರುದಿವ್ಸ ಕೂಡ ಹಸುವಾಗಲ್ರಿ. ಇವತ್ತು ಉಪವಾಸದ ಶುಕ್ರವಾರ ತಿಳ್ಕೊಳ್ರಿ, ನಾಳೆ ಶನಿವಾರ ಅಂದ್ರೆ ನಾಳೆಗೂ ಹಸುವಾಗಲ್ಲ. ಯಾಕಂದ್ರೆ ಇವತ್ತು ಉಪವಾಸ ಇದ್ದು ರೂಢಿಯಾಗಿ ನಾಳೆ ಕೂಡ ಹಸುವಾಗೋದಿಲ್ಲ. ಉಪವಾಸ ಮಾಡೋದ್ರಲ್ಲಿ ಶಕ್ತಿ ಇದೆ. ಯಾರು ಉಪವಾಸ ಮಾಡ್ತಾರಲ್ಲ ಅವರು ಜಾಸ್ತಿ ದಿವಸ ಬದುಕ್ತಾರೆ. ಇದು ಅದರ ತತ್ವ. ಉಪವಾಸ ಯಾರು ಮಾಡ್ತಾರೆ ಜಾಸ್ತಿ ದಿವಸ ಬದುಕ್ತಾರೆ. ಋಷಿ ಮುನಿಗಳು ಉಪವಾಸ ಮಾಡಿದ್ದಾರೆ. ಇದಕ್ಕೆಷ್ಟೇ ಕಷ್ಟ, ಬದುಕುವಗೋಸ್ಕರ ಆಹಾರ ಹಾಕಬೇಕು. ಇದು ಶರೀರ ಬದುಕಬೇಕಲ್ಲ, ಆಹಾರ ಹಾಕಬೇಕು. ಆಹಾರಕ್ಕಾಗಿ ಬದುಕುವುದಲ್ಲ, ಶರೀರ ಬದುಕೋಗೋಸ್ಕರ ಎಷ್ಟು ಬೇಕು ಅಷ್ಟು ಹಾಕಬೇಕು. ಹೆಂಗೆ ಹಾಕ್ತಾ ಹೋಗ್ತೇವೋ ಹಾಗೆ ಇದು ಚೀಲ ದೊಡ್ಡದಾಗ್ತಾ ಹೋಗ್ತದೆ. ಜೋಳ ಗೋಧಿ ತುಂಬ್ತೀರಿ, ಅಕ್ಕಿ ತುಂಬ್ತೀರಿ, ಚೀಲ ಅಲ್ಲಾಡ್ಸಿ ತುಂಬ್ತೀರಿ ಅಂದ್ರೆ ಎರಡು ಚೀಲ ಒಂದೇ ಚೀಲ ಹಿಡಿಸ್ತದೆ. ಹಾಗೆ ನೀವು ಒಂದೊಂದು ಈ ಚೀಲದಲ್ಲಿ ಹಾಕ್ಕೊಂಡು ಹೋದ್ರಿ ಅಂದ್ರೆ ಇವತ್ತು ಒಂದು ರೊಟ್ಟಿ ಹಾಕಿದ್ರಿ ನಾಳೆ 2 ರೊಟ್ಟಿ ಬೇಡ್ತದೆ, ಇನ್ನು ನಾಳೆ 2 ರೊಟ್ಟಿ ಹಾಕಿದ್ರಿ ನಾಳೆ 3 ರೊಟ್ಟಿ ಬೇಡ್ತದೆ. ಹೀಗುತ್ತಾ ಹೋಗ್ತದೆ, ಶರೀರ ಬೇಯಿಸ್ತಾ ಹೋಗ್ತದೆ. ಅದಕ್ಕೆ ಬಡಿದಿಡಬೇಕು. ಹಾಗೆ ತಪಸ್ಸನ್ನು ಮಾಡಕತ್ತಿದ್ರು ಒಬ್ಬರು. ಯಾರು ಅಂತಂದರೆ ವಸುದೇಶ ಭೂಪಾಲ ಅನ್ನುವಂಥ ಒಬ್ಬ ವ್ಯಕ್ತಿ, ರಾಜ. ವಸುದೇಶದವ ಭೂಪಾಲ. ವಸುದೇಶ ಅಂದ್ರೆ ಒಂದು ದೇಶ, ಅದು ರಾಜ್ಯ. ಆ ರಾಜ್ಯದ ಭೂಪಾಲ ಅನ್ನುವಂಥವನು ಅದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ವಸುದೇಶ. ಆ ಭೂಪಾಲ ಏನು ಮಾಡಿದ್ದ ಅಂತಂದರೆ ಬೇಟೆ ಆಡಕ್ಕೆ ಹೋಗ್ತಿದ್ದ ರಾಜ. ಅವನು ಬೇಟೆ ಆಡುವಂಥದ್ದು. ಬೇಟೆ ಆಡುವ ಸಂದರ್ಭದಲ್ಲಿ ತಪ್ಪುಗಳು ಸಹಜವಾಗ್ತವೆ. ತಿಳಿಯೋದು ತಪ್ಪುಗಳು ಮಾಡ್ತೇವೆ ನಾವೆಲ್ಲ. ತಪ್ಪು ಮಾಡಿದವನು ಬೇಟೆ ಆಡಕ್ಕೆ ಹೋದಾಗ ಪ್ರಾಣಿ ಇದೆ ಅಂತ ವಿಚಾರ ಮಾಡಿ ಏನು ಮಾಡ್ತಾನೆ, ಬಾಣ ಪ್ರಯೋಗ ಮಾಡ್ತಾನೆ. ನಿಮಗೆಲ್ಲ ಗೊತ್ತಿದೆ, ದಶರಥ ಮಹಾರಾಜ ಯಾವುದೋ ಪ್ರಾಣಿ ಇದೆ ಅಂತ ಹೇಳಿದಾಗ, ಯಾವುದೋ ಪ್ರಾಣಿ ನೀರು ಕುಡಿಯೋಕ್ಕೆ ಬಂದೈತಿ ಅಂತ ವಿಚಾರ ಮಾಡಿದಾಗ ಆ ಬಾಣ ಎಲ್ಲೋ ಬಡಿತದೆ. ಶ್ರವಣ ಕುಮಾರ ತಂದೆ ತಾಯಿಗಳೇ ಬಡಿತದೆ ಅನ್ನಿಸ್ತು. ಆಗ ಶ್ರವಣ ಕುಮಾರ ಅಲ್ಲಿ ಶಾಪ ಕೊಡ್ತಾನೆ. ಯಾವ ರೀತಿಯಾಗಿ ನನ್ನ ಮಗನಿಂದ ನಾನು ದೂರ ಆದೆವೋ ಹಾಗೆ ನೀನು ಕೂಡ ನಿನ್ನ ಸಾಯುವ ಸ್ಥಿತಿಯಲ್ಲಿದ್ದಾಗ ನಿನ್ನ ಮಗನಿಂದ ನೀನು ದೂರ ಆಗಬೇಕು ಅಂತ ಶಾಪ ಕೊಟ್ಟಿರ್ತಾನೆ. ಅದಕ್ಕಾಗಿ ದಶರಥ ಕುಮಾರ ರಾಮ ಸಾಯೋ ಕಾಲದಲ್ಲಿ ಇರುವುದಿಲ್ಲ. ತಪ್ಪು ಮಾಡ್ತೇವೆ, ಆ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕಾಗಿ ತಪಸ್ಸನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು, ಅಭಿಷೇಕವನ್ನು ಮಾಡಬೇಕು. ಆ ಪೂಜೆ ಧ್ಯಾನ ಅಭಿಷೇಕದಿಂದ ಏನಾಗ್ತಂದ್ರೆ ಮಾಡಿದ ಪಾಪವನ್ನು, ಯಾವುದೇ ತಿಳಿಯದೆ ಮಾಡ್ತಕ್ಕಂಥ ಪಾಪವನ್ನು ನಾಶ ಆಗ್ತದೆ ಅನ್ನುವಂಥ ನಮ್ಮ ನಂಬಿಕೆ ಸಂಪ್ರದಾಯ. ಹಾಗಿಲ್ಲಿ ಆ ದೇಶದ ಒಡೆಯ ರಾಜ ಭೂಪಾಲ ಬೇಟೆ ಆಡಕ್ಕೆ ಹೋಗಿದ್ದ. ಬೇಟೆ ಆಡುವ ಸಂದರ್ಭದಲ್ಲಿ ಪ್ರಾಣಿ ಇದೆ ಅಂತ ವಿಚಾರ ಮಾಡಿ ಬಾಣ ಬಿಡ್ತಾನೆ. ಆ ಬಾಣ ಒಬ್ಬ ಋಷಿಗೆ ತಾಕ್ತದ. ಋಷಿಗೆ ತಾಕಿ ಋಷಿ ಪ್ರಾಣವನ್ನು ಬಿಡ್ತಾನೆ. ಬಂದು ನೋಡ್ತಾನೆ, ಋಷಿಯ ಬಾಣವನ್ನು ಎದೆಯ ಪ್ರಾಣವನ್ನು ನೆಟ್ಟಿತ್ತು, ಪ್ರಾಣವನ್ನು ಬಿಟ್ಟಿದ್ದ. ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿ, ಯಾಕಂದರೆ ಗೋಹತ್ಯ, ಋಷಿ ಹತ್ಯ, ತಂದೆ ತಾಯಿ ಹತ್ಯ, ಶಿಶು ಹತ್ಯ, ಪಂಚ ಮಹಾಪಾತಕಳದ ನಮ್ಮಲ್ಲಿ. ಅವೆಲ್ಲ ಪಾಪ ಪರಿಹಾರದಲ್ಲಿ ಋಷಿ ಹತ್ಯೆ ಅದಲ್ಲ, ಗುರು ಹತ್ಯೆ ಇದೆಯಲ್ಲ. ಆ ಗುರು ಹತ್ಯೆ ಮಾಡಿದ್ದೀರಂತ ಪಶ್ಚಾತ್ತಾಪ ಪಟ್ಟು ರಾಜ್ಯವನ್ನು ತ್ಯಾಗ ಮಾಡಿ ತಪಸ್ಸಿಗೆ ಕೂತ್ಕೊಂತಾನೆ. 300 ವರ್ಷ ತಪಸ್ಸು ಮಾಡ್ತಾನೆ. 300 ವರ್ಷ ತಪಸ್ಸು ಮಾಡ್ತಾನೆ. ಆ ತಪಸ್ಸಿನ ಶಕ್ತಿಯೇ ತನ್ನ ಉತ್ತಮ ಶಿಷ್ಯ ಸಿಗಬೇಕನ್ನುವಗೋಸ್ಕರವೇ ಅಲ್ಲವ ಪ್ರಭುವಿನ ಬರುವಿಕೆಯನ್ನು ಕಾಯ್ತಾ ಇದ್ದಾನೆ. 300 ವರ್ಷದಿಂದ ತಪಸ್ಸು ಮಾಡ್ತಾ ಇದ್ದ. ಪ್ರಭುದೇವ ಯಾವಾಗ ಬರ್ತಿ, ಪ್ರಭುದೇವ ಯಾವಾಗ ಬರ್ತಿ,
ನಿನಗಾಗಿ ಕಾಯ್ತಾ ಇದ್ದಾನೆ. ನನ್ನಲ್ಲಿರ್ತಕ್ಕಂಥ ತಪಸ್ಸನ್ನೆಲ್ಲ ತನಗೆ ದಾರಿ ಎರಿಬೇಕು ಅಂತ ಕಾಯ್ತಾ ಇದ್ದೇನೆ. ಯಾವಾಗ ಬರ್ತೀನಿ ಅಂತ ಕೇಳಿದಾಗ ಪ್ರಭು ಹೇಳ್ತಾನೆ, ಗುರುಗಳೇ ಇವತ್ತು ಟೈಮ್ ಆಗೈತಿ, ನಾಳೆಗೆ ಬರ್ತೀನಿ ಅಂತ. ಆ ಗುರುಗಳ ಹೆಸರು ಏನು? ಅಲ್ಲಮ ಪ್ರಭುವಿನ ಭೇಟಿ ಅನ್ನುವಂಥದ್ದನ್ನು ನಾಳೆ ನಾವೆಲ್ಲ ನೋಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ